ಕೆಮ್ಮಿನಲ್ಲಿ ರಕ್ತ ಬಂತು ಅಥವಾ ಕಫದಲ್ಲಿ ರಕ್ತ ಬಂತು, ಬೆಳಗ್ಗೆ ಬ್ರಷ್ ಮಾಡೋ ಟೈಮಲ್ಲಿ ನಾಲ್ಗೆನ ತೊಳಿತಾರೆ, ಉಜ್ಜಿ ಉಜ್ಜಿ ತಿಕ್ತಾರೆ, ಇಲ್ಲ ಬೆಳಗ್ಗೆ ತಿಂಡಿ ತಿಂದಾದ್ಮೇಲೂ ಕೆಮ್ಮಿನೊಡನೆ ಕಫದಲ್ಲಿ ರಕ್ತ ಬಂತು ಅಥವಾ ಮಧ್ಯಾಹ್ನದತ್ತು ರಕ್ತ ಬಂತು ಅಂದ್ರೆ ದಟ್ ಈಸ್ ನಾಟ್ ಅ ನಾರ್ಮಲ್ ಒನ್. ಕೆಮ್ಮಿನೊಡನೆ ಕಫ ಬಂದಾಗ ನಾವು ಲಂಗ್ ಕ್ಯಾನ್ಸರ್ ಕೂಡ ಸಸ್ಪೆಕ್ಟ್ ಮಾಡ್ತೀವಿ. ನಮಸ್ತೆ, ನಾನು ನಿಮ್ಮ ನೆಚ್ಚಿನ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್. ಇಂದಿನ ಸಂಚಿಕೆಯಲ್ಲಿ ನಾವು ಕೆಮ್ಮು ಮತ್ತು ಕಫದೊಡನೆ ರಕ್ತ ಕಾಣುವುದು, ರಕ್ತಕಾರಿ ಕೆಮ್ಮು ಕಫನ ಹೊರಗಡೆ ತೆಗೆಯೋದು, ಇದರ ಬಗ್ಗೆ ಮಾಹಿತಿನ ಪಡೆದುಕೊಳ್ಳೋಣ. ಇದು ನಿಜವಾಗ್ಲೂ ಅಪಾಯಕಾರಿನ? ಇದನ್ನು ನೆಗ್ಲೆಕ್ಟ್ ಮಾಡಿದ್ದೀವಾ? ಇದಿದ್ರೆ ಏನು ಮಾಡಬೇಕು? ಹೇಗೆ ಇದರಿಂದ ಪರಿಹಾರ ಕಾಣೋದು? ಇದೆಲ್ಲದರ ಬಗ್ಗೆ ಮಾಹಿತಿನ ನಾನು ಕೊಡ್ತೀನಿ. ಸೊ ಕೆಮ್ಮೋದು ವೆರಿ ಕಾಮನ್. ಕೆಮ್ಮಿನೊಡನೆ ಕಫ, ಹೌದು, ಕಫ ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗಿದ್ದನ್ನ ಕೆಮ್ಮಿನಿಂದನೇ ನಾವು ಹೊರಗಡೆ ಸೋಸ್ತೀವಿ. ಆದರೆ ಕೆಮ್ಮಿನಲ್ಲಿ ರಕ್ತ ಬಂತು ಅಥವಾ ಕಫದಲ್ಲಿ ರಕ್ತ ಬಂತು ಅಂದರೆ ದಟ್ ಈಸ್ ನಾಟ್ ಕಾಮನ್. ದಟ್ ಈಸ್ ಅ ಡೇಂಜರಸ್ ಸೈನ್. ದಟ್ ಈಸ್ ದ ಥಿಂಗ್ ವೇರ್ ವಿ ಹ್ಯಾವ್ ಟು ಬಿ ವೆರಿ ಸೆನ್ಸಿಟಿವ್. ಕೆಮ್ಮಿನೊಡನೆ ರಕ್ತ ಬಂದಾಗ ಅಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ಯಾವ್ಯಾವ ಕಾರಣಗಳಿಗೆ ಕೆಮ್ಮಿನಲ್ಲಿ ಅಥವಾ ಕಫದಲ್ಲಿ ರಕ್ತ ಕಾಣ್ತೀವಿ? ದೇರ್ ಆರ್ ಸೋ ಮೆನಿ ರೀಸನ್ಸ್. ಮೊಟ್ಟ ಮೊದಲನೆಯದಾಗಿ, ತುಂಬ ಜನ ಬೆಳಗ್ಗೆ ಬ್ರಷ್ ಮಾಡೋ ಟೈಮಲ್ಲಿ ನಾಲ್ಗೆನ ತೊಳಿತಾರೆ, ಉಜ್ಜಿ ಉಜ್ಜಿ ತಿಕ್ತಾರೆ, ಬ್ರಷಿಂದ ತೊಳಿತಾರೆ. ಆವಾಗ ಟ್ರೊಮ್ಯಾಟಿಕ್ ಕಾಫ್ ಅಂತ ಹೇಳ್ತೀವಿ. ನೀವು ಕೆಲವೊಂದು ಸತಿ ಡ್ಯಾಮೇಜ್ ಮಾಡಿಬಿಟ್ಟು, ಬಾಯಲ್ಲಿರುವ ರಕ್ತನಾಳ ಡ್ಯಾಮೇಜ್ ಮಾಡಿಬಿಟ್ಟು ಕೆಮ್ಮಿನೊಡನೆ ಅಥವಾ ಕಫದೊಡನೆ ರಕ್ತ ಕಾಣ್ಬೋದು. ದಟ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್. ಈ ಥರ ಕೆಮ್ಮಿನೊಡನೆ ರಕ್ತ ಬಂದಿದ್ದು ಬರೀ ಮಾರ್ನಿಂಗ್ ಟೈಮ್ ಬ್ರಷ್ ಮಾಡೋ ಟೈಮಲ್ಲಿ ಅಷ್ಟೇ ಕಾಣ್ತೀವಿ. ಇಲ್ಲ ಬೆಳಗ್ಗೆ ತಿಂಡಿ ತಿಂದಾದ್ಮೇಲೂ ಕೆಮ್ಮಿನೊಡನೆ ಕಫದಲ್ಲಿ ರಕ್ತ ಬಂತು ಅಥವಾ ಮಧ್ಯಾಹ್ನದತ್ತು ರಕ್ತ ಬಂತು ಅಂದರೆ ದಟ್ ಈಸ್ ನಾಟ್ ಅ ನಾರ್ಮಲ್ ಒನ್. ಇಟ್ ಮೈಟ್ ಬಿ ಅ ಪೆಥಾಲಜಿಕಲ್, ಅಂದರೆ ಇದು ಯಾವುದೋ ಕಾಯಿಲೆಯಿಂದ ಬರ್ತಾ ಇರಬಹುದು ಅಂತ. ಸೊ ಪ್ರತಿ ಸಲ ಕೆಮ್ಮಿದಾಗ ಕಫ ಕಂಪ್ಲೀಟಾಗಿ ಬ್ಲಡ್ಡೇ ಬಂತು ಅಂತಂದರೆ ಅದಕ್ಕೆ ಇಂಗ್ಲಿಷ್ ಟರ್ಮಿನಾಲಜಿಯಲ್ಲಿ ಹಿಮಾಪ್ಟೈಸಿಸ್ ಅಂತ ಹೇಳ್ತೀವಿ. ಕೆಮ್ಮಿನೊಡನೆ ಕಫದಲ್ಲಿ ಬಂದಿರುವಂತಹ ಬ್ಲಡ್ಗೆ ಹಿಮಾಪ್ಟೈಸಿಸ್ ಅಂತ ಹೇಳ್ತೀವಿ. ಬರೀ ವಾಮಿಟಿಂಗಲ್ಲಿ ಬರೋ ಕೆಮ್ಮಿಗೆ, ವಾಮಿಟಿಂಗಲ್ಲಿ ಬರುವಂತಹ ರಕ್ತಕ್ಕೆ ಹಿಮೆಟಮೆಸಿಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಕ್ಲಿಯರ್ ಕಟ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ವಾಮಿಟಿಂಗಲ್ಲಿ ಬ್ಲಡ್ ಬರೋದು ನಿಮ್ಮ ಜಠರ, ನಿಮ್ಮ ಅನ್ನನಾಳದಿಂದ. ಕಫದಲ್ಲಿ ಬರೋದು ಶ್ವಾಸಕೋಶದಿಂದ. ಓಕೆ, ಶ್ವಾಸಕೋಶದಿಂದ ಬರೋ ಕೆಮ್ಮು ಯೂಶಲಿ ಕೆಮ್ಮು ಅಥವಾ ಕಫದಲ್ಲಿ ರಕ್ತ ಈ ಕೆಮ್ಮಿನೊಡನೆ ಆಧರಿಸಿರುವಂತಹದ್ದು ಫ್ರ್ಯಾಂಕ್ ಬ್ಲಡ್ ಬರೋದು ಕಡಿಮೆ. ಅಲ್ಲಿ ಕಫ ಒಳಗಡೆ ಸ್ಟ್ರೀಕ್ಸ್ ಆಗಿ ಬರ್ಬೋದು ಅಥವಾ ಅದು ಯಾವುದೋ ಬೇರೆ ಡಿಸೀಸ್ನೊಡನೆ ಜೊತೆಯಾಗಿ ಬರ್ಬೋದು. ಮೋಸ್ಟ್ ಕಾಮನ್ ಡಿಸೀಸಸ್ ಯಾವುದು? ಇನ್ಫೆಕ್ಟಿವ್ ಡಿಸೀಸಸ್, ಟ್ಯೂಬರ್ಕುಲಾಸಿಸ್. ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಕಾಸ್, ಇನ್ಫೆಕ್ಟಿವ್ ರೀಸನ್ ಫಾರ್ ಬ್ಲಡ್ ಸ್ಪಿಟಿಂಗ್ ಅಥವಾ ಹಿಮಾಪ್ಟೈಸಿಸ್ಗೆ, ಕಫದಲ್ಲಿ ರಕ್ತಕ್ಕೆ ಮೋಸ್ಟ್ ಕಾಮನ್ ಕಾಸು ಟ್ಯೂಬರ್ಕುಲಾಸಿಸ್. ಎರಡನೇದಾಗಿ ನ್ಯೂಮೋನಿಯಾಗಳು, ನೆಕ್ರೋಟೈಸಿಂಗ್ ನ್ಯೂಮೋನಿಯಾ ಅಂತ ಹೇಳ್ತೀವಿ. ಎಷ್ಟೊಂದು ಆರ್ಗ್ಯಾನಿಸಮ್ಗಳು ಶ್ವಾಸಕೋಶನ ತಿಂದು ರಕ್ತ ಹೊರಗಡೆ ಸೂಸುತ್ತೆ. ಮೂರನೆಯದಾಗಿ ಬ್ರಾಂಕ್ಯಾಕ್ಟೈಸಿಸ್ ಅಂತ ಹೇಳ್ತೀವಿ, ಅಂದರೆ ರಿಕರೆಂಟ್ ಆಗಿ ಬ್ರಾಂಕೈಟಿಸ್ ಆಗಿ, ರಿಕರೆಂಟ್ ಆಗಿ ಹಳೆ ಯಾವುದೋ ಒಂದು ಇನ್ಫೆಕ್ಷನ್ ಆಗಿ ಆ ಶ್ವಾಸಕೋಶದ ಭಾಗ ಡ್ಯಾಮೇಜ್ ಆಗಿಬಿಟ್ಟು ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೋಗಿರುತ್ತೆ. ಅಲ್ಲಿ ಮತ್ತೆ ಮತ್ತೆ ವೇರಿಯಸ್ ಇನ್ಫೆಕ್ಷನ್ಗಳಾಗಿ ರಕ್ತನ ಹೊರಸು. ಮೂರನೆಯದಾಗಿ ಲಂಗ್ ಕ್ಯಾನ್ಸರ್. ಸ್ಮೋಕರ್ಸಲ್ಲಿ ಅಥವಾ ಇವತ್ತಿನ ದಿನಗಳಲ್ಲಿ ನಾನ್ ಸ್ಮೋಕರ್ಸಲ್ಲೂ ಕೂಡ ಕೆಮ್ಮಿನೊಡನೆ ಕಫ ಬಂದಾಗ ನಾವು ಲಂಗ್ ಕ್ಯಾನ್ಸರ್ ಕೂಡ ಸಸ್ಪೆಕ್ಟ್ ಮಾಡ್ತೀವಿ. ನಾಲ್ಕನೆಯದಾಗಿ ಥ್ರೋಂಬೋ ಎಂಬಾಲಿಸಮ್, ಬ್ಲಡ್ ಕ್ಲಾಟ್ ಇನ್ ದ ಬಾಡಿ. ಎಲ್ಲೇ ನಿಮ್ಮ ರಕ್ತನಾಳಗಳಿಗೆ ಬ್ಲಡ್ ಕ್ಲಾಟ್ ಆಗಿದ್ದು ವಾಪಸ್ಸಿಗೆ ಹಾರ್ಟಿಗೆ ರಕ್ತ ಸಂಚಲನವಾಗುವಾಗ, ಹಾರ್ಟಿನಿಂದ ಲಂಗ್ಸ್ಗೆ ಬ್ಲಡ್ ಆಕ್ಸಿಜನೇಷನ್ ಹೋಗುವಾಗ ಪಲ್ಮನರಿ ಆರ್ಟರಿ ಅಂತ ಇರುತ್ತೆ, ಅಲ್ಲೇನಾದರೂ ಬ್ಲಾಕ್ ಆಯ್ತಂದ್ರೆ ಪಲ್ಮನರಿ ಥ್ರೋಂಬೋ ಎಂಬಾಲಿಸಮ್ ಅಂತೀವಿ. ಅದು ರಕ್ತ ವಾಮಿಟಿಗೆ ಒಂದು ಇಂಪಾರ್ಟೆಂಟ್ ಕಾರಣ. ಸೊ ಹೇಗೆ ಇದನ್ನು ಇವ್ಯಾಲ್ಯುಯೇಟ್ ಮಾಡಬೇಕು? ಯಾವ ಕೆಮ್ಮು ಕಫದಲ್ಲಿ ರಕ್ತ ಬಂದಾಗ ನಾವು ಯಾವ ಡಾಕ್ಟರ್ನ ನೋಡಬೇಕು? ಪಲ್ಮಾಲಜಿಸ್ಟ್ ಆದ ಶ್ವಾಸಕೋಶ ತಜ್ಞರನ್ನು ಭೇಟಿ ಆಗಬೇಕು. ಅವರು ಫಸ್ಟ್ ಆಫ್ ಆಲ್ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿಕೊಡ್ತಾರೆ, ಇದು ಹಿಮಾಪ್ಟೈಸಿಸ್ಸಾ ಹಿಮೆಟಮೆಸಿಸ್ಸಾ ಅಂತ. ಶ್ವಾಸಕೋಶದಿಂದ ಬರ್ತಿದ್ದಾನ, ಹೊಟ್ಟೆಯಿಂದ ಬರ್ತಿದ್ದಾನ.
ತದನಂತರ ನಿಮಗೆ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿಬಿಟ್ಟು ಯಾವ ಸೈಡಿಂದ ಬರ್ತಿದೆ, ರೈಟ್ ಸೈಡಿಂದ ಲಂಗಿಂದ ಬರ್ತಿದೆ, ಲೆಫ್ಟ್ ಸೈಡ್ ಲಂಗಿಂದ ಬರ್ತಿದೆ, ಅದರಲ್ಲಿ ಎಲ್ಲಿಂದ ಬರ್ತಾ ಏರ್ವೇ ಅದು ಯಾವ ಕಡೆಯಿಂದ ಬರ್ತಾ ಇದೆ ಅಂತ ನೋಡೋಕ್ಕೆ ಒಂದು CT ಸ್ಕ್ಯಾನ್ ಮಾಡಿಸ್ಬೋದು. ಅಥವಾ ಒಂದು ಬ್ರಾಂಕೋಸ್ಕೋಪಿ ಒಂದು ಮಾಡೋದು, ಕ್ಯಾಮ್ರಾ ಮುಖಾಂತರ ನಿಮ್ಮ ನಾಳವನ್ನು ಚೆಕ್ ಮಾಡಿಬಿಟ್ಟು ಅಲ್ಲೇನಾದರೂ ಟ್ಯೂಮರ್ ಇದೆನಾ ಅಥವಾ ಇನ್ಫೆಕ್ಷನ್ ಇದೆನಾ, ಅಲ್ಲೊಂದು ಲಂಗ್ ವಾಷಿಂಗ್ ತೊಗೋಬೋದು ಅಥವಾ ಒಂದು ಬಯಾಪ್ಸಿ ತೊಗೋಬೋದು. ಅದನ್ನು ತೊಗೊಂಡು ಅದನ್ನು ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ರಿಯಲ್ ರೀಸನ್ ಫಾರ್ ಹಿಮಾಪ್ಟೈಸಿಸ್ ಆರ್ ರಕ್ತ ವಾಮಿಟಿಗೆ ಏನು ಕಾರಣ ಅಂತ. ಅದಾದಮೇಲೆ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಎಲ್ಲ ಕೆಮ್ಮಿನೊಡನೆ ಬರುವಂತಹ ಕಫ, ಅದರೊಡನೆ ಇರುವಂತಹ ಬ್ಲಡ್ ಸ್ಫುಟಂ ಬಗ್ಗೆ ಮಾಹಿತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.